ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಪಾಪದಿಂದ ಪಾರಾಗಬೇಕು ಅಂದ್ರೆ ಸದಾಕಾಲ ನಮ್ಮ ಸಾವಿನ ನೆನಪನ್ನ ಮಾಡ್ಕೊಂಡ್ರೆ ಸಾಕು, ಅದೇ ಶ್ರೇಷ್ಠವಾದ ಉಪಾಯ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಗುರುವಾರವಾದ ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಸಂಕಷ್ಟ ಚತುರ್ದಶಿ. ಸಂಕಷ್ಟಗಳು 106. ಆ 106 ಸಂಕಷ್ಟಗಳಲ್ಲಿ ಮಧ್ಯದಲ್ಲಿ ಚತುರ್ದಶಿ. ಈ ಚತುರ್ದಶಿ ತ್ರಯೋದಶಿ ಮೇಲೆ ಸಂಕಷ್ಟ ಚತುರ್ದಶಿ ಬಂದಾಗ ಪರಿವರ್ತನಾ ಸ್ವರೂಪಕ್ಕೆ ಆಧ್ಯಾತ್ಮಿಕ ಅಂತ ಕರಿತೀವಿ. ಮಕರ ಸಂಕ್ರಮಣ, ಮಕರ ರಾಶಿಯಿಂದ ಮಕರ ಸಂಕ್ರಮಣ, ಸೂರ್ಯನ ಆ ತೇಜಸ್ಸನ್ನು ಹೊಂದಿ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಮಕರ ಸಂಕ್ರಮಣ. ಸೂರ್ಯ ತೇಜಸ್ಸನ್ನ ಯಾವ ಕಾಲಕ್ಕೂ ಚಂದ್ರನ ನೋಡ್ತಾ ಇದ್ದಾಗ, ಚಂದ್ರನ ಮನೆಯಿಂದ ಸೂರ್ಯನ ನೋಡಿದಾಗ, ಸೂರ್ಯನ ಮನೆ ಅಂದ್ರೆ ಶನಿಯ ಮಗ, ಅಂದ್ರೆ ಮಕರ ರಾಶಿ ಶನಿಯ ಮಗದಲ್ಲಿ ಕೂತ್ಕೊಂಡು ಅವನು ಚಂದ್ರನ್ ನೋಡಿದಾಗ, ಸೂರ್ಯ ಚಂದ್ರ ಒಬ್ರಿಗೊಬ್ರು ನೇರವಾಗಿ ನೋಡ್ಕೊಂಡ್ರೆ, ಒಬ್ರಿಗೊಬ್ರು ಪರಸ್ಪರ ಒಂದಾದಾಗ ಅಮಾವಾಸ್ಯೆ. ಆ ಅಮಾವಾಸ್ಯೆ ಅಂದ್ರೆ ಆ ದಿನ ಪಾರ್ವತಿ ಪರಮೇಶ್ವರು ಸೇರಿರೋ ದಿನ. ಈ ಒಂದು ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥ ತ್ಯಾಗರಾಜರ ಕೀರ್ತನೆ. ಇವತ್ತು ಆ ಸಂಗೀತ ವಿದ್ವಾರಾಗಿರ್ತಕ್ಕಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಂಗೀತ ಮಾಲಿಕೆಯಲ್ಲಿ ಯಾರ್ಯಾರು ಹಾಡು ಹೇಳ್ತೀರಾ, ಯಾರ್ಯಾರು ಸಂಗೀತವನ್ನು ಮಾಡ್ತೀರಾ, ವಿಶೇಷವಾಗಿ ವೈಲನನ್ನು ನುಡಿಸ್ತೀರಾ, ಎಷ್ಟೋ ಜನ ವೀಣೆ ನುಡಿಸ್ತೀರಾ. ಈ ವೀಣೆಯನ್ನು ನುಡಿಸ್ಬೇಕಾದ್ರೆ ಕಲಾ ಸರಸ್ವತಿ ಆಗಿರ್ತಕ್ಕಂಥ ಸಂಗೀತ ಪ್ರಿಯರಿಗೆ ಪ್ರತಿಯೊಬ್ಬರು ಹೊಸ ವೀಣೆ ಕೊಂಡ್ರೆ ತಿರುವಾರೂರು ಹೋಗಿ ಸರಸ್ವತಿ ದೇವಸ್ಥಾನದಲ್ಲಿಟ್ಟು ತ್ಯಾಗರಾಜೇಶ್ವರನ ದೇವಸ್ಥಾನದಲ್ಲಿ ಒಂದು ನುಡಿಯನ್ನು ನುಡಿಸಿ ತದಂತ ತಗೊಂಡು ಹೋಗ್ತಾರೆ. ಅದಕ್ಕೆ ಇವತ್ತವರೆಗೂ ಎಷ್ಟೋ ಜನಕ್ಕೆ 1000 ವರ್ಷ ಆದರೂ 100 ವರ್ಷ ಆದರೂ ಎಷ್ಟೋ ವರ್ಷಗಳಾದರೂ ಆ ವೀಣೆ ಬಹಳ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಇವತ್ತಿಗೂ ಆ ವೀಣೆಗಳನ್ನು ಮಾಡ್ತಕ್ಕಂಥ ತಿರುವಾರೂರಿಂದ 20 ಕಿಲೋಮೀಟರ್ ದೂರದಲ್ಲಿ ಹೋದರೆ ವಿಶೇಷವಾಗಿ ವೀಣೆಗಳ ಮಾಡೋ ಸ್ಥಳ. ಅಲ್ಲಿಂದ ಒಂದು 30 ಕಿಲೋಮೀಟರ್ ಅಂದರೆ ವೀಣೆ ನುಡಿಸೋ ಜಾಗದಿಂದ ಇನ್ನೊಂದು 30 ಕಿಲೋಮೀಟರ್ ದೂರ ಹೋದರೆ ವೈಲಿನ್ಗಳು ಮಾಡೋ ಸ್ಥಳ. ಇಡೀ ಜಗತ್ ಸಿದ್ಧವಾಗಿರ್ತಕ್ಕಂಥ 2 ಕ್ಷೇತ್ರ ವೈಲಿನ್ನು ವೀಣೆ. ಅದಕ್ಕೆ ಇವತ್ತಿಗೂ ವೀಣೆ ನುಡಿಸೋರೆಲ್ಲ ವೈಲಿನ್ ಜೊತೆಗೆ ಇಟ್ಕೊಂತಾರೆ, ವೈಲಿನ್ ನುಡಿಸೋರೆಲ್ಲ ವೀಣೆ ಇಟ್ಕೊಂತಾರೆ. ಅಪಸ್ವರ ಆಗದಿದ್ದ ಹಾಗೆ ಇವರಿಬ್ಬರಿಗೆ ಒಂದು ನೆಂಟು. ಸರಸ್ವತಿ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹ. ವೈಲಿನ್ ಅಂತಕ್ಕಂಥದ್ದು ಆ ನುಡಿಯಲ್ಲಿ ಸಾಮವೇದವನ್ನು ನುಡಿಸಿರೋ ರಾವಣ. ಅದಕ್ಕೆ ಆ ರಾವಣ ಏನು ಮಾಡ್ತಾನೆ, ತನ್ನ ಕರಳಲ್ಲಿ ತೆಗೆದು ಸಾಮವೇದ ನುಡಿಸುವಾಗ ಆ ನುಡಿಯನ್ನು ನುಡಿಸ್ತಾನೆ. ಅದು ವೈಲಿನ್ ಇದ್ದ ಹಾಗೇ ಇರುತ್ತೆ, ಏಯೋ ಅಂತ. ಆ ನೋವನ್ನ ನುಡಿಸಿರೋದ್ರಿಂದ ಆ ವೈಲಿನ್ ಸ್ವರ ಅಳೋದಕ್ಕೆ ಯಾವ್ದಾದ್ರು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಬೇಕಾದ್ರೆ ಅಳೋದಕ್ಕೆ ಆ ವೈಲಿನ್ಗಳಿದ್ರೇನೆ ಅಯ್ಯೋ ದುಃಖಕರವಾಗಿದೆ ಕಣಯ್ಯ ಅಂತಾರೆ. ಅದಕ್ಕೆ ಆ ವೈಲಿನ್ಗಳು ಇವತ್ತಿಗೂ ಆ ಕ್ಷೇತ್ರದ ವಿಶೇಷವಾಗಿರ್ತಾರೆ. ರಾವಣ ಕ್ಷೇತ್ರದಲ್ಲಿ ವೈಲಿನ್ಗಳು ಇಡೀ ಜಗತ್ತಲ್ಲಿ ಅಲ್ಲಿ ಬಂದು ಎಲ್ಲರೂ ಕೊಂಡ್ಕೊಂಡ್ರೆ. ವೀಣೆಗಳನ್ನು ಸರಸ್ವತಿ ಕ್ಷೇತ್ರವಾಗಿರೋದ್ರಿಂದ ಆ ಸರಸ್ವತಿ ಕ್ಷೇತ್ರದಲ್ಲಿ ಅಲ್ಲಿ ಮರ ಸಿಗೋದೇ ಅಲ್ಲಿ ವೀಣೆಗಳು ಮಾಡ್ತಕ್ಕಂಥ ಮರ. 8 ವರ್ಷಗಳ ಕಾಲ ಅಂದರೆ 5 ವರ್ಷ ನೀವು ಅಧ್ಯಯನ ಮಾಡಬೇಕು, 3 ವರ್ಷ ಪ್ರಾಕ್ಟೀಸ್ ಮಾಡಬೇಕು. ತದನಂತರ ವೀಣೆಯಲ್ಲಿ ಪಾರಂಗಾಗಿರ್ತೀರ. ಎಷ್ಟೋ ಜನ ವೀಣೆಯನ್ನು ನುಡಿಸಿರ್ತಕ್ಕಂಥವ್ರು ಸಂಗೀತವನ್ನು ಕಲ್ತಿದ್ದಾರೆ, ಸಂಗೀತವನ್ನು ಹಾಡ್ತಕ್ಕಂಥವ್ರು ವೀಣೆನೂ ಕಲ್ತಿದ್ದಾರೆ. ಇಲ್ಲಿ ಇನ್ನೊಂದೇನು ಅಂದರೆ ಕಲ್ಲಿನ ವೀಣೆ ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದು, ಕಲ್ಲಿನ ವೈಲನ್ ಇಡೀ ಜಗತ್ತಲ್ಲಿ ಇಲ್ಲದೆ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಶಿವನಿಗೆ ಪ್ರಿಯವಾಗಿರೋದ್ರಿಂದ ಇಲ್ಲಿ ನುಡಿಸ್ತಾರೆ. ಆ ವಿಶೇಷವಾಗಿರ್ತಕ್ಕಂಥ ಕಲ್ಲಿನ ವೀಣೆಯನ್ನ ಅಂದಿನ ದಿನ ಮಾತ್ರ ಸ್ವರದಲ್ಲಿ ನುಡಿಸ್ತಾರೆ. ಓಂ ಓಂ ಅಂತ. ಆ ಸಮಯಕ್ಕೆ ಆ ತಂತಿಗಳು ಅದ್ರಲ್ಲಿ ಪಾಪ ಕಲ್ಲಲ್ಲೇ ಇತ್ತು. ಆ ಕಲ್ಲುಗಳು ಬಹಳ ತೆಳುವಾಗ, ಅದು ಏನು ಕೆತ್ತಿದಾನೋ ನಿಜವಾಗ್ಲೂ ಅಪರೂಪವಾಗಿರ್ತಕ್ಕಂಥ ದೃಶ್ಯ. ವೈಲಿನ್ನಲ್ಲಿ ತಂತಿಗಳು ಹೇಗಿರುತ್ತೆ, ವೀಣೆಯಲ್ಲಿ ತಂತಿಗಳು ಹೇಗಿರುತ್ತೆ, ಆ ತಂತಿನೇಲಾದರೂ ಕಲ್ಲಲ್ಲಿ ಕೆತ್ತಬೇಕು ಅಂದ್ರೆ ಕಷ್ಟ. ಅದಾದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ಶಿಥಿಲವಾಗಿ ಹೋಗಿದೆ. ಈಗ ಸ್ವಲ್ಪ ತಂತಿಗಳೇ ಹಾಕಿದ್ದಾರೆ. ಆದರೂ ವೀಣೆ ಮಾತ್ರ ಕಲ್ಲಿನ ವೀಣೆ, ಕಲ್ಲಿನ ವೈಲಿನ್ ಭಗವಂತನ ನಟರಾಜನ ಹತ್ರ ಇದೆ. ಇಲ್ಲಿ ತಿರುವಾರೂರು ಕ್ಷೇತ್ರದಲ್ಲಿ ಏನು ವಿಶೇಷ ಅಂದರೆ ತ್ಯಾಗರಾಜರು ಕೆಳಭಾಗದಲ್ಲಿ ಕೂತಿದ್ದಾರೆ. ಸಂಗೀತವನ್ನು ಹೇಳ್ತಾ ಹೀಗೆ ಕೂತಿರ್ತಕ್ಕಂಥ ಶಿಲೆ ಇದೆ. ಅದರ ಪಕ್ಕದಲ್ಲೇ ನಟರಾಜ ಇದ್ದಾನೆ. ಚಿದಂಬರದಲ್ಲಿ ನಟರಾಜ ಏನು ಮಾಡ್ತಾನೆ, ಎಡಗಾಲನ್ನ ಮೇಲ್ ಹಾಕಿ ಬಲಗಾಲನ್ನ ಕೆಳಗೆ ಊರಿದಾನೆ. ಇಲ್ಲಿ ಬಂದು ಕಾಲನ್ನ ಬದಲಾಯಿಸಿರ್ತಕ್ಕಂಥ ಊರು ಕ್ಷೇತ್ರ. ಅದಕ್ಕೆ ಇಲ್ಲೇನು ಮಾಡ್ತಾರೆ, ಬಲಗಾಲನ್ನ ಮೇಲ್ ತೆಗೆದು ಎಡಗಾಲನ್ನ ಊರಿರತಕ್ಕಂಥ ಕ್ಷೇತ್ರ. ಇಡೀ ಜಲಿ ಕಲ್ಲಿನ ದೊಡ್ಡ ನಟರಾಜ
ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ನಟರಾಜ ತ್ಯಾಗರಾಜೇಶ್ವರ ದೇವಸ್ಥಾನದಲ್ಲಿ ಇದೆ. ಎಷ್ಟೋ ಯುಗಗಳ ನಂತರ ಆ ಬೇಡ್ರ ಕಣ್ಣಪ್ಪನ ಕಲ್ಲು ಅವನೇನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದ, ಅದನ್ನು ರಾಜ ಮಹಾರಾಜರಾಗಿರ್ತಕ್ಕಂಥ ರಾಜರಾಜ ಚೋಳನ್ಗೆ ಅವ್ರ ವಂಶಸ್ಥರು ಆ ಕಲ್ಲನ್ನು ಕದ್ಕೊಂಡು ಆ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ 2 ದೊಡ್ಡ ಲಿಂಗಗಳು ಬೃಹದಾಕಾರದ್ದು, ಒಂದು ಬೇಡ್ರ ಕಣ್ಣಪ್ಪನೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕದ್ಕೊಂಬಂದು ಇಟ್ಟಿರೋದು, ಇನ್ನೊಂದು ಇಲ್ಲೇ ಇರತಕ್ಕಂಥ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಂತ ತ್ಯಾಗರಾಜೇಶ್ವರನ ಸ್ಮರಣೆ ಮಾಡ್ಕೋಬೇಕು. ನಾಳೆ ತ್ಯಾಗರಾಜರ ಆರಾಧನೆಯಿಂದ ಇವತ್ತು ಏನೇನು ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ ಬಂದೆ ಗುರುಜಿ, ಹಾಗಾದ್ರೆ ಒಮ್ಮೆಯಾದ್ರೂ ತಿರುವಾರೂರಿಗೆ ಹೋಗಿ ಬರಲೇಬೇಕು ನಮ್ಮ ಸಂಗೀತಗಾರರು, ಸಂಗೀತ ಆರಾಧಕರು ಅಂತ ಹೇಳ್ತಿದ್ರಿ. ಇನ್ನು ಮಾತು ಸಾಬೀತೇನಾಯ್ತು ಅಂದ್ರೆ ಆ ಒಂದು ಭಗವಂತನ ಕೃಪಾ ಕಟಾಕ್ಷ ಇದ್ರೆ ಕಲ್ಲಿನ ವೀಣೆ ಕೂಡ ನುಡಿಯುತ್ತೆ ಅಂತ ಹೇಳಿದ್ರಿ.